ಹೆಲೋ ಫ್ರೆಂಡ್ಸ್, ಇವತ್ತು ನೀವು ಕಲಿಬಹುದು 2 ಕೇಕ್ ಒಂದೇ ವಿಡಿಯೋದಲ್ಲಿ. ಸ್ಟಾರ್ಟ್ ಮಾಡೋಣ. ಫಸ್ಟ್ ಕೇಕ್ ನಾನು ಮಾಡ್ತಾ ಇದ್ದೀನಿ ರೆಡ್ ವೆಲ್ವೆಟ್ ಕೇಕ್. ಇದು ½ kg ಕೇಕ್. ಇದಕ್ಕೆ ನಾನು ಸ್ಪಾಂಜ್ ತಗೊಂಡಿದ್ದೀನಿ. ಸ್ಪಾಂಜ್ ಮಾಡೋದು ಸುಲಭ, ಇದರಲ್ಲಿ ಏನಿಲ್ಲ. ಒಂದು ½ kg ಇದ್ರೆ 1 ಟೇಬಲ್ ಸ್ಪೂನ್ ಕೋಕೋ ಪೌಡರ್ ಬೇಸ್ಗೆ ಹಾಕಲಿಕ್ಕೆ ಉಂಟು. ಮತ್ತು ಸ್ವಲ್ಪ ಕಲರ್ ಹಾಕಿದರೆ ಇದು ರೆಡ್ ಕಲರ್ ನಿಮಗೆ ಸಿಗ್ತದೆ. ರೆಡ್ ವೆಲ್ವೆಟ್ ಕೇಕಲ್ಲಿ ಮೇನ್ ಟೇಸ್ಟ್ ಇರೋದು ಚೀಸ್ ಕ್ರೀಮ್ನಿಂದ. ಚೀಸ್ ಕ್ರೀಮ್ ಇದಕ್ಕಿಂತ ತುಂಬ ಜನ ಇದನ್ನು ಲೈಕ್ ಮಾಡ್ತಾರೆ. ಇದು ಚೀಸ್ ಕ್ರೀಮ್ ಸಹ ನಾನು ಮನೆಯಲ್ಲಿ ಮಾಡ್ತೀನಿ. ಅದಕ್ಕೆ ಏನಿಲ್ಲ, ಪನ್ನೀರ್ ಮಾಡೋದು ಹಾಗೇ ಮಾಡಬೇಕು. ಮತ್ತು ರುಬ್ಬುವಾಗ ಸ್ವಲ್ಪ ಉಪ್ಪು, ಸ್ವಲ್ಪ ಚಿಟಿಕೆ ಉಪ್ಪು ಮತ್ತು 4 to 5 ಟೀ ಸ್ಪೂನಷ್ಟು ಸಕ್ಕರೆ ಮತ್ತು ಸ್ವಲ್ಪ ಅಮೂಲ್ ಫ್ರೆಶ್ ಕ್ರೀಮ್ ಹಾಕಿ ಅದನ್ನು ರುಬ್ಬಬೇಕು. ರುಬ್ಬುವಾಗ ಇದು ನೈಸಾಗಿ ಬರ್ತದೆ ಚೀಸ್ ಕ್ರೀಮ್. ಅದನ್ನು ಅಪ್ಲೈ ಮಾಡಲಿಕ್ಕೆ ಉಂಟು ಈ ಕೇಕಲ್ಲಿ. ತುಂಬ ದಪ್ಪ ಲೇಯರ್ ಇಟ್ಟರೆ ನಿಮಗೆ ಟೇಸ್ಟ್ ಇನ್ನೂ ಸಹ ಜಾಸ್ತಿನೇ ಆಗೋದು. ಚೋಕೋ ಚಿಪ್ ಸಹ ನಡುವಲ್ಲಿ ಯೂಸ್ ಮಾಡಲಿಕ್ಕೆ ಉಂಟು. ಇದು 2 ಚೀಸ್ ಕ್ರೀಮ್ ಮತ್ತು ಚೋಕೋ ಚಿಪ್ ಒಟ್ಟಿಗೆ ಸೇರಿ ಇದು ಟೇಸ್ಟ್ ತುಂಬ ಎನ್ಹಾನ್ಸ್ ಆಗ್ತದೆ. ಇದು ನಾನು ಮಾಡಿದ್ದೇನೆ ಐಸಿಂಗ್ ಆದ ನಂತರ ನಾನು ಕ್ರಮ್ ಕೋಟ್ ಮಾಡಿದ್ದೇನೆ. ಅದನ್ನು ಫ್ರಿಜ್ಜಲ್ಲಿ ½ an hour ಇಟ್ಟಿದ್ದೇನೆ. ½ an hour ಆದ ನಂತರ ಇದನ್ನು ಫಿನಿಶಿಂಗ್ ಮಾಡಿದ್ದೇನೆ. ಮತ್ತು ಹೀಗೆ ಸ್ವಲ್ಪ ಡಿಸೈನ್ ಕೊಟ್ಟಿದ್ದೇನೆ. ಇದು ತುಂಬ ಸುಲಭ ಡಿಸೈನ್ದು ಕೇಕ್, ಅಷ್ಟು ಇಲ್ಲ ಕೆಲಸ ಇದರಲ್ಲಿ. ಬ್ರೈಡ್ ಟು ಬಿದು ಕೇಕ್ ಇದು. ಬ್ರೈಡ್ ಅಂದರೆ 2 ಕಲರ್ ಬೇಕೇ ಅಲ್ಲ. ಬ್ರೈಡ್ ಟು ಬಿ ಡಿಸೈನ್ ಕೊಟ್ಟಿದ್ದಾರೆ ಅವರು. ಮತ್ತು ಸ್ವಲ್ಪ ಸಣ್ಣ ಸಣ್ಣ ಹಾರ್ಟ್ಸ್ ನಾನು ಸ್ವಲ್ಪ ರೆಡ್ ಕಲರ್ ಕ್ರೀಮ್ ಮಾಡಿದ್ದೇನೆ, ಅದನ್ನು ಮತ್ತೆ ಬೇಡಿಸಿದ್ದೇನೆ. ಅದು ಆಯಿತು. ಇದು ನೆಕ್ಸ್ಟ್ ಕೇಕ್ ನಂದು ಇತ್ತು ಬಟರ್ ಸ್ಕಾಚ್ ಫ್ಲೇವರಲ್ಲಿ 1 kgದು ಕೇಕ್. ಇದು ಸಹ ಸೇಮ್ ನಾನು ಐಸಿಂಗ್ ಮಾಡಿದ್ದೇನೆ, ಎಲ್ಲ ಫಿಲ್ ಮಾಡಿ. ಮತ್ತು ಇದಕ್ಕೆ ಸ್ವಲ್ಪ ಪಿಂಕಿಶ್ ಕಲರ್ ಕೊಡ್ತಾ ಇದ್ದೀನಿ. ಇದು ಸಹ ರೆಫರೆನ್ಸ್ ಪಿಕ್ಚರ್ ಅವರು ಕೊಟ್ಟಿದ್ದಾರೆ. ಆ ರೆಫರೆನ್ಸ್ ಪಿಕ್ಚರ್ ಮೇಲೇ ನಾನು ಇದು ಡಿಸೈನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನಾನು ಪಿಂಕ್ ಕಲರಲ್ಲಿ ಸ್ವಲ್ಪ ಶೇಡಿಂಗ್ ಕೊಟ್ಟಿದ್ದೀನಿ, ಜಾಸ್ತಿ ಇಲ್ಲ. ಯಾಕಂದರೆ ಫ್ಲವರ್ಸ್ ಪೆಟಲ್ಸ್ ಬರ್ತದೆ, ಅದು ಸಹ ಪಿಂಕ್ ಕಲರೇ ಇರ್ತದೆ. ಜಾಸ್ತಿ ಡಾರ್ಕ್ ಆದರೆ ಅದು ಪೆಟಲ್ಸ್ ಕಾಣಲಿಕ್ಕಿಲ್ಲ. ಇಲ್ಲಿ ನಾನು 2 ಕಲರ್ ತಗೊಂಡಿದ್ದೇನೆ, ಸ್ವಲ್ಪ ಲೈಟ್ ಪಿಂಕ್ ಮತ್ತು ಸ್ವಲ್ಪ ಡಾರ್ಕ್ ಪಿಂಕ್. ಅದನ್ನು ಈ ಥರದ್ದು ಫಾಂಡೆಂಟ್ದು ಒಂದು ಎಕ್ವಿಪ್ಮೆಂಟ್ ಬರ್ತದೆ, ಅದರಲ್ಲಿ ಹೀಗೆ ಬಿಡಿಸಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಆದರೆ ಸ್ವಲ್ಪ ಕ್ರೀಮ್ ತಗೊಂಡ ಮೇಲೆ ಹೀಗೆ ಬಿಡಿಸ್ಬೇಕು. ಇದರಲ್ಲಿ ನಾನು 2 ಕಲರ್ ಒಟ್ಟಿಗೆ ಮಿಕ್ಸ್ ಮಾಡಿ ಅದನ್ನು ಒಟ್ಟಿಗೆ ತಗೊಂಡು ಇಲ್ಲಿ ಪೆಟಲ್ಸ್ ಬಿಡ್ತಾ ಇದ್ದೀನಿ. ಆದರೆ ಆ್ಯಕ್ಚುಲಿ ಇದಕ್ಕೆ ಬೇರೆಯೇ ನೈಫ್ ಬರ್ತದೆ, ಅದು ನನ್ನ ಹತ್ರ ಇರಲಿಲ್ಲ. ಇದೇ ಫಾಂಡೆಂಟ್ದು ಇದರಲ್ಲಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಷ್ಟ ಆಗಿದೆ ನನಗೆ, ಅಂದರೆ ಕರೆಕ್ಟ್ ಅದು ಟಚ್ ಮಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಅದೇ ಹೇಗೆ ಸಹ ಮಾಡಿದ್ದೇನೆ. ಇಲ್ಲಿ ವೈಟ್ ಕಲರ್ದು ಪೆಟಲ್ಸ್ ಆಯಿತು. ವೈಟ್ ಕಲರ್ಗೆ ನಾನು ಪ್ಲೇನ್ ವೈಟ್ ಕಲರ್ ತಗೊಂಡು ಅದನ್ನು ಹೀಗೇ ಡಿಸೈನ್ ಬಿಡಿಸಿದ್ದೇನೆ, ಎಲ್ಲಿ ಬೇಕಿತ್ತು ಅಲ್ಲಿ ಸೈಡಲ್ಲಿ ಮತ್ತು ಮೇಲೆ ಸಹ. ಮತ್ತು ಒಂದು ನೈಫ್ ತಗೊಂಡು ಹೀಗೆ ಸ್ವಲ್ಪ ಹೀಗೆ ಜಸ್ಟ್ ಓದ್ತಾ ಹೋದರೆ ಒಂದು ಡಿಸೈನ್ ಬರ್ತದೆ. ಅದು ಪಿಕ್ಚರ್ ಥರನೇ ಮಾಡಲಿಕ್ಕೆ ಇತ್ತು, ಹಾಗೇ ಮಾಡಿದ್ದೇನೆ ನಾನು. ಮತ್ತು ಸ್ವಲ್ಪ ಸ್ಪ್ರಿಂಕಲ್ಸ್ ಬಾಲ್ಸ್ನಿಂದ ಇದು ವೈಟ್ ಸಿಲ್ವರ್ ಬಾಲ್ಸ್, ಅದರಲ್ಲಿ ಸ್ವಲ್ಪ ಪೆಟಲ್ಸ್ ನಡುವಲ್ಲಿ ಫಿಲ್ ಮಾಡಿದ್ದೇನೆ. ಮತ್ತು ಸ್ವಲ್ಪ ಗೋಲ್ಡನ್ ಬಾಲ್ಸ್ ತಗೊಂಡಿದ್ದೇನೆ, ಒಟ್ಟಿಗೆ ಮಿಕ್ಸ್ ಮಾಡಿ ಅದನ್ನು ಮಾಡಿ ವೈಟ್ ಕ್ರೀಮ್ನಿಂದ ಮೇಲೆ ಸಹ ಕೆಳಗೆ ಹೀಗೆ ನಾನು ಸ್ವಲ್ಪ ಡ್ರ್ಯಾಗ್ ಮಾಡಿ ಡಿಸೈನ್ ಕೊಟ್ಟಿದ್ದೇನೆ. ಮತ್ತು ಇವರದ್ದು 75 years ಸೆಲೆಬ್ರೇಷನ್. 75 ಒಟ್ಟಿಗೆ ನನಗೆ ಟಾಪರ್ ಬೇಕಿತ್ತು, ಅದು ನನಗೆ ಸಿಕ್ಕಲಿಲ್ಲ. ಹಾಗೆ ನಾನು ಸೆಪ್ರೇಟ್ ಆಗಿ 7 ಮತ್ತು 5 ಮತ್ತು ಹ್ಯಾಪಿ ಬರ್ಡೇ ಟಾಪರ್ ತಗೊಂಡು ಹೀಗೆ ಇಟ್ಟಿದ್ರೆ ಅದು ತುಂಬ ಲುಕ್ ಕಾಣಿಸ್ತದೆ. ಹೀಗೆ ಆಯಿತು ನನ್ನ ಕೇಕ್ ರೆಡಿ 2 ಸಹ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.